ಸಿಎಂ ಸ್ಥಾನದ ಗುದ್ದಾಟಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಅಯ್ಯೋ, ಎಲ್ಲರದು ಇದೇ ಸ್ಟೇಟ್ಮೆಂಟ್, ರೆಡಿಮೇಡ್ ಸ್ಟೇಟ್ಮೆಂಟ್. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ, ಉಳಿದದ್ದೆಲ್ಲ ಅಪ್ರಸ್ತುತ. SC ST ಸಮಾವೇಶ ಮಾಡೋದು ತಪ್ಪಲ್ಲ, ಆದರೆ ಗೊಂದಲ ಸೃಷ್ಟಿ ಆಗಬಾರ್ದು. ಯಾವುದಕ್ಕೂ ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಎಂಬಿ ಪಾಟೀಲ್ ಹೈಕಮಾಂಡ್ ಗಮನಕ್ಕೆ ತಂದು ಲಿಂಗಾಯತ ಸಮಾವೇಶವನ್ನು ಮಾಡಿದ್ವಿ ನಾವು, ಈಗ ಅವರು ಅದೇ ರೀತಿ ಮಾಡಲಿ, ತಪ್ಪೇನಿಲ್ಲ ಅಂತ ವಿಜಯಪುರದಲ್ಲಿ ಎಂಬಿ ಪಾಟೀಲ್ ಅವರ ಮಾತು. ಇದನ್ನ ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡಕ್ಕೆ ಹಚ್ಚಬೇಡಿ. ಒಂದೇ ಒಂದು ಮಾತು ಹೇಳ್ತೇನೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಇವತ್ತು ಸಹ ಎಲ್ಲವನ್ನ ಗಮನಿಸ್ತಾ ಇದೆ. ಇವತ್ತು ಎಲ್ಲಾ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC ಮೆಂಬರ್ಸ್, ಏನೇ ವಿಚಾರ ಬರಲಿ, ಯಾವುದೇ ವಿಚಾರ ಬರಲಿ, ಹೈಕಮಾಂಡ್ ಇಸ್ ಸುಪ್ರೀಂ ಒಂದನೇದ್ದು. ಆಮೇಲೆ ಈಗ ಉಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತ. ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ. ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಮಾತಾಡೋಕ್ಕೆ ಆಗೋದಲ್ಲ. ಅದು ನೋಡಿ, ಅದು SC ST ಸಮಾವೇಶ ಮಾಡೋದು, ಯಾವ ಸಮಾವೇಶ ಮಾಡೋದು ಅವೆಲ್ಲವೂ ಕೂಡ ತಪ್ಪಲ್ಲ. ಆದರೆ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಇಟ್ಕೊಂಡು ಹೈಕಮಾಂಡ್ ಇವತ್ತು ಏನು ನಿರ್ಣಯ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ. ಯಾವುದಕ್ಕೂ ಕೂಡ ನಾವು ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು. ನಾವು ಲಿಂಗಾಯತ್ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು. ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ. ಅದು ನೋಡಿ, ಅದು SC ST ಸಮಾವೇಶ. ಎಂಬಿ ಪಾಟೀಲ್ ಅವ್ರದ್ದು ಬ್ಯಾಲೆನ್ಸ್ಡ್ ಮಾತು. ಸೊ ಹಾಗಾಗಿ ನಾವು ಯಾವ ಬಣದಲ್ಲೂ ಇಲ್ಲ ಅಂತ ಗುರುತಿಸ್ಕೊಳ್ತಕ್ಕಂಥ ಮಾತುಗಳು. ಇದೆಲ್ಲದಕ್ಕೂ ಅಂತಿಮವಾಗಿ ಹೈಕಮಾಂಡ್ನ ನಿರ್ಧಾರ ಏನು ಅಂತಕ್ಕಂಥದ್ದನ್ನು ನೋಡೋಣ.